ಬೈಲಹೊಂಗಲ ತಾಲೂಕು ಹಣ್ಣಿಕೇರಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಗಂಭೀರ ಸಮಸ್ಯೆಯೊಂದು ಬೆಳಕಿಗೆ ಬಂದಿದೆ. ಗ್ರಾಮದ ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆ ಹಾಗೂ ಕಾಲೇಜುಗಳಿಗೆ ತೆರಳಲು ಮತ್ತು ಮರಳಿ ಮನೆಗೆ ಬರಲು ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಹಲವು ಬಾರಿ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಇಂದು ಸ್ಥಳಕ್ಕೆ ಸಾರಿಗೆ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ತರಾಟೆಗೆ ತೆಗೆದುಕೊಂಡರು. ಹಣ್ಣಿಕೇರಿ ಗ್ರಾಮದ ಜನರಿಗೆ ಅಧಿಕಾರಿಗಳು ಸ್ಪಂದಿಸದ ಕಾರಣ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀ ಬಸವರಾಜ ಶಿ ತುಬಾಕಿ ಅವರಿಗೆ ಗ್ರಾಮಸ್ಥರು ಮತ್ತು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕದ ರಾಜ್ಯಾಧ್ಯಕ್ಷರಾದ ರಾಜಪ್ಪ ಪಾಟೀಲ ವಿಷಯ ತಿಳಿಸಿದಾಗ ಸ್ಥಳಕ್ಕೆ ಅಧ್ಯಕ್ಷರು ಬಂದು ಬಸ್ಗಳನ್ನು ತಡೆದು ಅದೇ ಸ್ಥಳಕ್ಕೆ ಅಧಿಕಾರಿಗಳನ್ನು ಕರೆಸಿ 5 ದಿನಗಳಲ್ಲಿ ಸಮಸ್ಯೆ ಬಗ್ಗೆ ಪರಿಹರಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವರದಿಗಾರರು ಸಂತೋಷ್ ಬೋಮಶೆಟ್ಟಿ. ನಾವೇನು ಹೇಳಿಕೊಳ್ಳಲ್ಲ, ನಮ್ಮಂತೇಲಿ ಏನು ಸಂಘಟನಾ ಶಕ್ತಿ ಇಲ್ಲ ಅಂತಲ್ಲ. ಉದ್ದೇಶ ಏನಂತಂದ್ರೆ ನಿಮಗೂ ತೊಂದರೆ ಇದಾವ. ನಾ ಹೇಳಿನ ನಿಮಗೂ ಸಾಕಷ್ಟು ತೊಂದರೆಗಳು ಇರ್ತಾವೆ. ಅವನ್ನ ಬಗೆಹರಿಸಿಕೊಂಡು ನಮ್ಮ ಕಡೆ ಲಕ್ಷ ಕೊಡಲಿ ಅನ್ನುವಂಥ ಕಾರ್ಯಕ್ಕೆ ನಾವು ಅವಕಾಶ ಕೊಟ್ಟದ್ದನ್ನ ನೀವೇನು ತಿಳ್ಕೊತೀರಿ? ನಮ್ಮ ನಿಸಕ್ತರದಾರ ಇವ್ರ ಹೇಳ್ತಾರ ಹೋಗ್ತಾರ. ಈ ಭಾವನೆ ಒಳಗೆ ನೀವು ಅದೇ ಈಗ ಜನ ಎಲ್ಲ ರೋಚಿಗೆತಾರ. ಜನ ರೋಚಿಗೆ ಹಾಕಿದ್ದಾರ ಅಂದ್ರ ಪ್ರತಿಯೊಬ್ಬ ಇವತ್ತು ಕೂಲಿ ಮಾಡೋಸದ ನನ್ನ ಮಗಳನ್ನ ಕಲಿಸ್ಬೇಕು ಅನ್ನುವಂಥ ಅಪೇಕ್ಷೆಯಿಂದ ತಮ್ಮ ಹೊಲ ಮರತಾರ, ಮನಿ ಮರತಾರ. ಚಲೋ ತಮಗೆ ತಿನ್ನಾಕಿದ್ರು ಕೂಡ ದುಡಿಯಾಕ ಹೋಗಿ ತಂದು ಮಕ್ಕಳನ್ನ